ಹಲೋ. ಹಲೋ, ನಮಸ್ತೆ ಮೇಡಮ್. ಹಲೋ, ನಮಸ್ತೆ. ಯಾರು ಹೇಳಿ? ಮೇಡಮ್, ನಾನು ಸುಧನ್ ಅಂತ. ಅಭಿಷೇಕ್ ಫೋನ್ ಮಾಡಿದ್ರಾ? ಅಭಿಷೇಕ್ ಹೇಳಿದ್ದಾರೆ. ರಿಪೋರ್ಟ್ ಇದೆಯಾ ನಿಮ್ಮ ಹತ್ರ? ಹಾಂ ಮೇಡಮ್, ಇದೆ. ನನ್ನ ಫೋನಲ್ಲಿ ಐತೆ. ಹೌದಾ? ಇವಾಗ ಎಲ್ಲಿದ್ದೀರಾ ನೀವು? ಮೇಡಮ್, ನಿಮ್ಮ ಹಾಸ್ಪಿಟ್ಲ್ ಹತ್ರನೇ ಇದ್ದೀನಿ. ಹೌದಾ? ಬೇಗ ಬರಬೇಕು ಆಯಿತಾ, ನನಗೆ ಸ್ವಲ್ಪ ಬೇರೆ ಕಡೆ ಡ್ಯೂಟಿ ಇದೆ, ಇವಾಗ ಹೋಗಬೇಕು. ಇನ್ನೊಂದು ಕಾಲು ಗಂಟೆಲೆಲ್ಲ ಬರೋಕ್ಕಾಗುತ್ತಪ್ಪ? ಒಂದು 5 ಮಿನಿಟ್ ಮೇಡಮ್, ಇಲ್ಲೇ ಹತ್ರದಲ್ಲಿದ್ದೀನಿ. ಓಕೆ ಓಕೆ, ಬನ್ನಿ ಆಯಿತು. ಮೇಡಮ್, ಯಾರು ಸುಧಾನ್ ಅಂತ ಬಂದಿದ್ದಾರೆ? ಕಳಿಸ್ಕೊಡಿ ಒಳಗಡೆ. ನಮಸ್ತೆ ಮೇಡಮ್. ಸುಧಾನ್, ಕೂತ್ಕೊಪ್ಪ. ಏನು ರಿಪೋರ್ಟ್ ತೋರಿಸ್ಬೇಕಾಗಿತ್ತು? ಮೇಡಮ್, ಒಂದು ನಿಮಿಷ. ಇದು ರಿಪೋರ್ಟ್ ಯಾರ್ದಿದು? ಅದು ನಮ್ಮ ಮುತ್ತಿಗೆ ಅವ್ರದ್ದು. ನಮ್ಮ ಮಿಸ್ಸಸ್ ಇದಾರಲ್ಲ, ಅವ್ರ ಅಕ್ಕನ ರಿಪೋರ್ಟ್ ಇದು. ಅವ್ರ ಅಕ್ಕ ಅವ್ರ ಬಾವಂದು. ಮೇಡಮ್, ಈ ರಿಪೋರ್ಟ್ ಏನಾಗಿದೆ? ಇವಾಗ ಏನಾಗಿದೆ ಅಂತ ಏನು ಹೇಳ್ತಾ ಇದ್ದಾರೆ? ಡಾಕ್ಟರ್ ಏನು ಹೇಳಿದ್ರು ಅಂತ ಹೇಳಿದ್ರು ಅವರು? ಅದೇ ಮೇಡಮ್, ಏನು ಹೇಳಿಲ್ಲ ಅವರು. ನಮ್ಮ ಮುತ್ತಿಗೆನೂ ಅಷ್ಟೇ, ಯಾವ ವಿಷಯನೂ ಹೇಳಿಲ್ಲ. ಒಂದು ರಿಪೋರ್ಟು ತೋರಿಸಿರಲಿಲ್ಲ. ಈ ರಿಪೋರ್ಟ್ಗಳೆಲ್ಲ ಅವರು ಬೀರಲ್ಲಿ ಹಾಕಿಟ್ಕೊಂಡಿದ್ರು. ನನ್ನ ಹೆಂಡತಿ ಫೋಟೋ ತಗೊಂಡು ನನಗೆ ಕಳಿಸಿದ್ಲು. ಅದಕ್ಕೆ ನಿಮ್ಗೆ ತೋರಿಸ್ಕೊಂಡು ಹೋಗೋಣ ಅನ್ಕೊಂಡಂಗೆ ಬಂದೆ. ಮೇಡಮ್, ಏನಾಗಿದೆ ಮೇಡಮ್? ಏನು ಸಮಸ್ಯೆ ಆಗಿದೆ? ನೋಡಪ್ಪ, ನಾವು ಕೆಲವು ರಿಪೋರ್ಟ್ಗಳನ್ನ ನಾವು ಟೆಸ್ಟ್ ಮಾಡ್ದೇ ಹೇಳೋಗೇ ಇಲ್ಲ. ನಮ್ಮ ಹಾಸ್ಪಿಟ್ಲಲ್ಲಿ ನಾವು ಟೆಸ್ಟ್ ಮಾಡಿಸ್ಬಿಟ್ಟು ಮಾತ್ರ ಹೇಳಬೇಕಾಗುತ್ತೆ. ಆದರೆ ನೀನು ನನ್ನ ಮಗನ ಫ್ರೆಂಡು ಅನ್ನೋ ಒಂದು ಕಾರಣಕ್ಕೆ ನಾನು ಹೇಳ್ತಾ ಇರೋದು. ಇದು ನಿಮ್ಮ ಅತ್ತಿಗೆಯಿಂದ ಬಂದಿರೋ ಸಮಸ್ಯೆ ಅಲ್ಲಪ್ಪ. ಇದು ನಿಮ್ಮ ಅವ್ರು ಏನಾಗಬೇಕು, ಅವರು ಅಂದರೆ ಅವ್ರ ಹಸ್ಬೆಂಡಿಂದ ಆಗ್ತಾ ಇರೋ ಸಮಸ್ಯೆ. ಮೇಡಮ್, ಏನು ಹೇಳ್ತಾ ಇದ್ದೀರಾ ನೀವು? ನೋಡಿ, ಈ ರಿಪೋರ್ಟ್ ಪ್ರಕಾರ ಹೇಳಬೇಕು ಅಂದರೆ ಇದು ಸಮಸ್ಯೆ ಇರೋದು ನಿಮ್ಮ ಅತ್ತಿಗೆಯಿಂದಲ್ಲ, ಹುಡುಗನಿಂದನೇ ಸಮಸ್ಯೆ ಆಗಿರೋದು, ನಿಮ್ಮ ಅತ್ತಿಗೆ ಹಸ್ಬೆಂಡಿಂದ. ಮೇಡಮ್, ಪ್ಲೀಸ್ ಮೇಡಮ್, ಇದನ್ನೆಲ್ಲ ಸರಿ ಮಾಡೋಕ್ಕಾಗಲ್ವಾ? ನೋಡಪ್ಪ, ಒಂದ್ಸಲ ಅವ್ರನ್ನ ಟೆಸ್ಟ್ ಕರ್ಕೊಬನ್ನಿ, ನೋಡೋಣ. ಓಕೆನಾ? ಮುಂದೆ ಏನಾಗುತ್ತೆ ಏನು ಅಂತ. ಅವರು ನೀವು ಹೇಳಿರೋ ಪ್ರಕಾರ ಬೇರೆ ಕಡೆ ಎಲ್ಲ ತೋರಿಸಿದ್ದಾರೆ. ಅಲ್ಲಿ ಕಂಡೀಷನ್ಗೆ ಆಗಲ್ಲ ಅಂತ ಹೇಳಿರೋದ್ರಿಂದನೇ ಇವರು ರಿಪೋರ್ಟ್ ಎಲ್ಲ ಬಚ್ಚಿಟ್ಟಿದ್ದಾರೆ ಅಂತ ಅಂದ್ಕೊಳ್ತೀನಿ. ಈಗ ರಿಪೋರ್ಟ್ ಪ್ರಕಾರನೂ ಅದು ಅಷ್ಟು ಇಂಪ್ರೂವ್ಮೆಂಟ್ ಆಗಿಲ್ಲ ಅವ್ರದ್ದು ಹಾರ್ಮೋನ್ಸ್ ಎಲ್ಲ. ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಅನಿಸುತ್ತೆ. ನೋಡೋಣ. ಓಕೆನಾ? ಒಂದು ಸಲ ಪೇಷೆಂಟಿಲ್ಲಿ ಕರ್ಕೊಬನ್ನಿ. ನಾವಿಲ್ಲಿ ಕೆಲವು ಟೆಸ್ಟ್ಗಳು ಮಾಡಬೇಕು, ಮಾಡಿಬಿಟ್ಟು ಮುಂದೆ ಏನು ಅಂತ ಹೇಳೋಣ. ಓಕೆನಾ? ಅಲ್ಲ ಮೇಡಮ್, ಈ ಥರ ಆದರೆ ಮುಂದೆ ನಮ್ಮ ಮುತ್ತಿಗೆಗೆ ಒಂದು ಪಾಪು ಬೇಕು ಅಂತ ಎಂಥವ್ರಿಗಾದ್ರೂ ಒಂದು ಆಸೆ ಇರುತ್ತೆ ಅಲ್ವ ಮೇಡಮ್? ಅಯ್ಯೋ, ಅದಕ್ಕೆಲ್ಲ ಏನಕ್ಕೆ ತಲೆಗೆಡ್ಸ್ಕೊಳ್ತೀರಾ? ಇವತ್ತಿನ ದಿನದಲ್ಲೆಲ್ಲ ಆ ಥರ ತಲೆಗೆಡ್ಸ್ಕೊಳಂಗೆ ಇಲ್ಲ ಸುಲ್ತಾನ್. ಏನಕ್ಕೆ ಅಷ್ಟೊಂದು ನೀನು ತಲೆಗೆಡ್ಸ್ಕೊಳ್ತಾ ಇದೆಯಾ ಪುಟ? ಇವಾಗೆಲ್ಲ ಎಷ್ಟು ಅನಾಥಾಶ್ರಮಗಳಿವೆ. ಆ ಮಕ್ಕಳಿಗೆ ಒಂದು ಲೈಫ್ ಕೊಡ್ಬೋದಲ್ವಾ? ಯಾವುದಾದ್ರೂ ಒಂದು ಮಗುನ ದತ್ತು ತಗೊಂಡ್ರು ಕೂಡ ಅವ್ರದ್ದು ಒಂದು ಮಗುಗೆ ಜೀವನ ಆಗುತ್ತೆ. ಮತ್ತು ಇವ್ರಿಗೂ ಅದು ಮಗು ಪ್ರೀತಿನೂ ಸಿಗುತ್ತೆ. ಆ ಮಗುಗೊಂದು ಆಸರೆ ಆಗುತ್ತೆ ಅಲ್ವಾ? ತುಂಬ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಬೇಕು ನಾವು ಇವಾಗ. ಏಕೆಂದರೆ ನಮಗೆ ಆಗಬೇಕು ಅಂತ ನಾವು ಅಂದ್ಕೊಳ್ಳೋಕೆ ಸ್ವಾರ್ಥಿಗಳ ಥರ ಲೆಕ್ಕ ಹಾಕ್ಬಾರ್ದು. ಅವರು ನೋಡಿ. ಓಕೆನಾ? ಇಲ್ಲಾಂದರೆ ಬೇರೆ ಎಲ್ಲ ಬೇಜಾನ್ ಏನೇನೋ ಇದೆ. IVF ಮುಖಾಂತರ ಎಲ್ಲ ಮಕ್ಕಳು ಮಾಡ್ಕೊಳ್ಳೋಂಥ ಒಂದು ಸ್ಥಿತಿನೂ ಇದೆ. ಒಟ್ಟಿನಲ್ಲಿ ಒಂದು ಸಲ ಅವರಿಬ್ಬರು ಬಂದು ಮತ್ತೆ ಒಂದು ಸಲ ಟೆಸ್ಟ್ ಮಾಡಿಸ್ಕೊಂಡು ಚೆಕಪ್ ಮಾಡಿಸ್ಕೊಂಡು ಹೋಗಲಿ. ಆ ರಿಪೋರ್ಟ್ಗಳು ಯಾವ ಥರ ಬರುತ್ತೆ ಅದಕ್ಕೂ ಕಂಪೇರ್ ಮಾಡಿ ನೋಡಿ. ಆಮೇಲೆ ನಾವು ಮುಂದೆ ಏನು ಟ್ರೀಟ್ಮೆಂಟ್ ಕೊಡ್ಬೋದು ಏನು ಅಂತ ನಾನು ಹೇಳ್ತೀನಿ. ಒಂದು ಸಲ ಅವ್ರನ್ನ ಕರ್ಕೊಬರೋಕ್ಕಾಗುತ್ತಾ? ಹಾಂ ಮ್ಯಾಮ್, ಟ್ರೈ ಮಾಡ್ತೀನಿ ನಾನು ಆದಷ್ಟು. ನಿಜವಾಗ್ಲೂ ಇಷ್ಟು ದಿನ ನಮಗೆ ಸಮಸ್ಯೆ ಇರೋದು ನಮ್ಮ ಮುತ್ತಿಗೆ ಕಡೆಯಿಂದ ಅಂತ ಅಂದ್ಕೊಂಡಿದ್ದು. ಈಗ ನಮ್ಗೆ ಅರ್ಥ ಆಗ್ತಾ ಇರೋದು ಇದು ಅವರಿಂದ ಸಮಸ್ಯೆ ಆಗಿರೋದು ಅಂತ. ಈ ವಿಷಯ ನಮಗೆ ನಿಜವಾಗ್ಲೂ ನಂಬೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಮೇಡಮ್. ನೋಡಿ, ನಂಬಲೇಬೇಕು. ರಿಪೋರ್ಟ್ ಇರೋದನ್ನ ನೋಡಿ ನಂಬಲೇಬೇಕಲ್ವಾ? ಇನ್ನೇ ನಂಬೋಕ್ಕಾಗುತ್ತೆ? ಇರೋದೇ ನಂಬಬೇಕು. ಥ್ಯಾಂಕ್ಸ್ ಮೇಡಮ್, ನಿಮ್ಮಿಂದ ತುಂಬ ಸಹಾಯ ಆಯಿತು. ಪರವಾಗಿಲ್ಲ ಪುಟ, ಬೇಜಾರು ಮಾಡ್ಕೋಬೇಡ. ನನ್ನ ಮಗನ ಫ್ರೆಂಡು ಅಂತ ಹೇಳಿದ್ಮೇಲೆ ನನಗಂತೂ ತುಂಬ ಖುಷಿ ಆಯಿತು. ನಾನಿವಾಗ ಹೊರಡಬೇಕಾಗಿತ್ತು. ನಾನು ಅವ್ನು ಫೋನ್ ಮಾಡಿದ ಅಭಿಷೇಕ್ ಅಲ್ವಾ, ಅಮ್ಮ ಬರ್ತಾರೆ ಅಂತ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಪುಟ. ನೀನೇನು ತಲೆಗೆಡ್ಸ್ಕೋಬೇಡ ಆಯಿತಾ? ಅದಕ್ಕೆಲ್ಲ ಪರಿಹಾರ ಇದ್ದೆ, ಖಂಡಿತವಾಗ್ಲೂ ಪರಿಹಾರ ಇರುತ್ತೆ. ಏನಾದರೂ ಟ್ರೈ ಮಾಡ್ರೆ ಆಯಿತು. ಓಕೆ? ಒಂದ್ಸಲ ಅವ್ರಿಬ್ಬರನ್ನ ನೀನು ಆದಷ್ಟು ಅವರಿಬ್ಬರಿಗೂ ಕನ್ವಿನ್ಸ್ ಮಾಡಿ ಈ ಕಡೆ ಕರ್ಕೊಬರೋಕ್ಕೆ ಪ್ರಯತ್ನ ಪಡು. ನೋಡೋಣ ನಾವು ನೆಕ್ಸ್ಟ್ ಏನು ಅಂತ. ಸರಿ ಮೇಡಮ್, ಆಯಿತು. ಓಕೆ ಪುಟ, ಆಯಿತು. ಮತ್ತೆ ನನಗೆ ಟೈಮ್ ಆಗುತ್ತೆ, ನಾನು ಹೊರಡ್ತೀನಿ. ಸರಿ ಮೇಡಮ್, ಆಯಿತು, ಹೊರಡಿ. ಹಲೋ ಚಿನ್ನು, ನಾನು ಬರ್ತಾ ಇದ್ದೀನಿ, ರೆಡಿಯಾಗಿ ಇವಾಗ. ಯಾಕೆ ಸುದ್ದು, ಏನಾಯಿತು? ಅದೇ ನಾನು ಆ ರಿಪೋರ್ಟ್ ಬಗ್ಗೆ ಮಾತಾಡಬೇಕು ನಿನ್ನ ಜೊತೆ. ಏನಾಯಿತು ಸುದ್ದು, ಏನಾಯ್ತು ಹೇಳು. ನೋಡು, ಫೋನಲ್ಲಿ ಮಾತಾಡೋಂಥ ವಿಷಯ ಅಲ್ಲ, ನಿನ್ನ ಡೈರೆಕ್ಟಾಗಿ ಸಿಕ್ಕು. ಸರಿಯಾ? ಹೋಗ್ಬೇಕಾದ್ರೆ ಎಲ್ಲ ಹೇಳ್ತೀನಿ ನಾನು. ಇವಾಗ ಬರ್ತಾ ಇದ್ದೀನಿ, ರೆಡಿಯಾಗಿ ನೀನು. ಏನು ಸುದ್ದು, ಏನು ಹೇಳ್ತಿದ್ದೀನಿ ನೀನು? ಏನಾಗಿದೆ? ನೋಡು, ಗಾಬರಿ ಪಡೋಂಥದ್ದು ಏನೂ ಇಲ್ಲ. ನನ್ನ ಮಾತು ಕೇಳು ನೀನು. ನಾನು ಹೇಳ್ತೀನಿ. ನಾನು ಈ ಫೋನಲ್ಲಿ ಮಾತಾಡೋಂಥ ವಿಷಯ ಅಲ್ಲ, ಇಲ್ಲ ನನಗೆ ಆಯ್ತಾ ಇಲ್ಲ ಮಾತಾಡೋಕ್ಕೆ. ಓಕೆನಾ? ನಾನು ಬರ್ತಾ ಇದ್ದೀನಿ, ಇವಾಗ ರೆಡಿಯಾಗು ನೀನು, ಅಕ್ಕನ ಕೇಳ್ಕೊಂಡು. ಸರಿ ಸುದ್ದು, ಆಯಿತು. ಅಲ್ಲ ಸುದ್ದು, 2 ದಿವಸ ಇರ್ತೀನಿ ಅಂತ ಹೇಳ್ಬಿಟ್ಟು ಈಗ ಸಡನ್ನಾಗಿ ಹೋಯ್ತೀನಿ ಅಂತ ಅಂದರೆ ಅಕ್ಕನಿಗೆ ಅನುಮಾನ ಬರೋಕ್ಕಿಲ್ವಾ? ಸುದ್ದು, ಪ್ಲೀಸ್ ಏನಾಗಿರೋದು ಅಂತ ಹೇಳು ಸುದ್ದು. ಏನಂದ್ರು ಡಾಕ್ಟ್ರು? ನೋಡು, ಆ ಥರ ಗಾಬರಿ ಪಡೋಂಥ ವಿಷಯ ಏನಲ್ಲ, ಆಯಿತಾ? ನಾನು ಹೇಳ್ತೀನಿ. ಪಕ್ಕದಲ್ಲಿ ಯಾರಿದ್ದಾರೆ? ಚಿನ್ನು, ಊಟ ಮಾಡೋದಾ? ಅಕ್ಕ, ಊಟ ಮಾಡೋದ. ಸುದ್ದು, ಸರಿ, ಎಷ್ಟೊತ್ತು ಬರ್ತೀಯಾ? ನಾನು ಒಂದು ಹಾಫ್ ಆನ್ ಅವರಲ್ಲಿ ಇರ್ತೀನಿ, ಬೇಗ ರೆಡಿ ಆಗಿಬಿಡು. ಸರಿ ಸುದ್ದು, ಆಯಿತು. ಎಲ್ಲಿಗೆ ಹೋಗೋಕ್ಕೆ? ಅಕ್ಕ, ಅದು ಅತ್ತೆ ಫೋನ್ ಮಾಡಿದ್ರಂತೆ, ಕರ್ಕಬಾ ಅಂತವ. ಅದ್ಯಾಕೋ ಅತ್ತೆಗೆ ಮೈಗೈತಿಲ್ವಂತೆ, ಹುಷಾರಿಲ್ವಂತೆ, ಅದಕ್ಕೆ. ಚಿನ್ನು, ಕೊಡು, ನಾನು ಸುಧಾನ ಹತ್ರ ಮಾತಾಡ್ತೀನಿ. ಬೇಡ ನೀನು ಹೋಗೋದು, ನಾನು ಹೇಳ್ದೆ ತಾನೇ ಇನ್ನೂ 2 ದಿವಸ 3 ದಿವಸ ಇರ್ತೀನಿ ಅಂದ್ಬಿಟ್ಟು ಹಿಂಗೆ ಬಂದು ಹಿಂಗೆ ಹೋಯ್ತಾ ಇದೆಯಾ? ಸುದು, ಒಂದು 5 ನಿಮಿಷ ಇರು, ಮಾಡ್ತೀನಿ. ಸರಿ ಸರಿ. ಅಲ್ಲ ಕಣವ ಚಿನ್ನು, ಅದಕ್ಕಂಗೆ ಹಿಂಗೆ ಬಂದು ಹಿಂಗೆ ಹೋಗಕ್ಕೆ ಬರ್ದಾರೆ ಅಂತಿದ್ದೀನೋ? ಯಾಕೆ ಹೇಳು?
ಯಾಕೋ ಇರ್ತೀನಿ 3 ದಿವಸ ಅಂದ್ಬಿಟ್ಟು ಈಗ ಸಡನ್ನಾಗಿ ಹೋಯ್ತಿದೆಯೇ? ಅಯ್ಯೋ ಅಕ್ಕ ಏನಿಲ್ಲ ಕಣಕ್ಕ, ಅತ್ತೆಗೆ ಯಾಕೋ ಜ್ವರ ಬಂದ್ಬಿಟ್ಟಿದವಂತೆ. ಅದಕ್ಕೆ ಫೋನ್ ಮಾಡಿಬಿಟ್ಟು ಬಾ ಈಗ ಸಡನ್ನಾಗಿ ಬಾ ಅಂತ ಅಂತು. ಅದಕ್ಕೆ ಇವ್ ಸುಧುನು ಅಮ್ಮನಿಗೆ ಅಡುಗೆ ಮಾಡೋಕ್ಕಾಗಿಲ್ಲ. ಆಮೇಲೆ ತಾತನೂ ಅಲ್ಲಿಗೆ ಬತ್ತದೆ, ಬೇಗ ಬಾ ಅಂದ್ಬಿಟ್ಟು ಹಂಗೆ ಫೋನ್ ಮಾಡಿದ್ರು. ಏನು ಏನೂ ಇಲ್ಲ ನಿಮ್ಮ ಬಾವ ಬರೋ ಗಂಟನಾದ್ರು ಇರ್ಬೇಕು ತಾನೆ ನೀನು. ಇಲ್ಲಕ್ಕ ನೀನು ಬೇಜಾರು ಮಾಡ್ಕೊಬೇಡ, ಬತ್ತೀನಿ ಸುಮ್ಮನಿರು. ಏನಪ್ಪ ನಿಮ್ಮ ವಿಚಿತ್ರವೇ ಅರ್ಥ ಆಯ್ಕಿಲ್ಲ. ಸರಿ ಆಯಿತು. ನಾನು ಎಷ್ಟು ಖುಷಿಯಾಗಿದೆ ಗೊತ್ತಾ ನನ್ನ ತಂಗಿ ಜೊತೆ ಇರ್ಬೋದು 1-2 ದಿನ ಅಂತ. ನನ್ನ ಆಸೆಗೆ ಎಲ್ಲ ನಿರಾಸೆ ಆಯಿತು ಅಕ್ಕ. ಏನು ಬೇಜಾರು ತಿಳ್ಕೊಬೇಡ ಕಣಕ್ಕ. ನೋಡು ಬತ್ತೀನಿ ಸುಮ್ಕಿರಿ ಇನ್ನೊಂದ್ಸತಿ. ಈಗ ಅತ್ತೆಗೆ ಹುಷಾರಿಲ್ಲ ಅಂದಾಗ ನಾನು ಅಲ್ಲಿಗೆ ಹೋಗ್ಲಿಲ್ಲ ಅಂದರೆ ತಪ್ಪು ತಿಳ್ಕೊಳಕ್ಕಿಲ್ವಾ? ನೋಡು ಹುಷಾರಿಲ್ಲ ಅಂದ್ರೂ ಬರ್ನೇವಲ್ಲ ಅಂತವ. ಅಮ್ಮನ ಫೋನ್ ಮಾಡಿ ಹೇಳ್ತೀನಿ ಸುಮ್ಕಿರು, ಹೋಗಿ ನೋಡ್ಕೊಂಬ ಅಂದ್ಬಿಟ್ಟು. ಇಲ್ಲ ಸುಮ್ಮನಿರಕ್ಕ, ನಾನು ಅರ್ಜೆಂಟ್ ಹೋಗ್ಬೇಕು. ಸರಿ ಕಣವ ಆಯಿತು, ನಿನ್ನ ಇಷ್ಟ. ಸಪ್ಕಾಗ್ಬೇಡ ಆಯ್ತು, ಬಾ ಊಟನಾರು ಮಾಡುವೆ. ಸರಿ ಅಕ್ಕ ಆಯಿತು. ಅದಕ್ಕೆ ಓ ಮಗ ಸೋಬಿತಾ ಬಾ. ಇದು ಫೋನ್ ಮಾಡಿದ್ಲಾ ಚಿನ್ನು? ಮಾಡಿದ್ಲು ಕಣವ. ರಿಪೋರ್ಟ್ ಏನೋ ಸಿಕ್ತಂತಲ್ಲ. ಅದಕ್ಕೆ ಅದನ್ನ ನನಗೂ ಮಾಡಿದ್ಲು ರಿಪೋರ್ಟ. ಸುಧನ್ ಫೋನ್ ಕಳ್ಸಿವ್ನಿ, ಡಾಕ್ಟರ್ ತೋರಿಸ್ತಾನೆ ಅಂತವ. ಅದಕ್ಕೆ ಏನಾದ್ರು ವಿಷಯ ಇದ್ರೆ ಹೇಳಲ್ಲ ಅಂತ ಹಂಗೆ ಬಂದೆ. ಏನಾದ್ರು ರಿಪೋರ್ಟ್ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಏನು ಗೊತ್ತಾಗಿಲ್ಲಪ್ಪ. ಏನು ಅಂತಾನೆ ಗೊತ್ತಾಗಿಲ್ಲ ಕಣ್ಮಗ. ಅದೇ ರಿಪೋರ್ಟ್ ಸಿಕ್ತು ಕಣಮ್ಮ, ಫೋಟೋ ಹೊಡೆದು ಕಳಿಸ್ತೆ ಅಂತ ಅಂದ್ಲು ಅಷ್ಟೇ. ಇನ್ನು ಅಲ್ಲಿಂದ ಏನು ಹತ್ತಿಂದ ಏನು ಇನ್ನು ರಿಪೋರ್ಟಲ್ಲಿ ಏನಿತ್ತು ಏನು ಅಂದ್ಬಿಟ್ಟು ಕೇಳ್ಬಿಟ್ಟು ಹೇಳವ ಅಂತ ಇನ್ನು ಫೋನ್ಗಿನ್ ಮಾಡಿಲ್ಲಪ್ಪ. ನಿನ್ಗೂ ಏನು ಮಾಡಿಲ್ವಾ? ಇಲ್ಲ ಕಣಕ್ಕೆ ಆ ವಿಷಯ ಏನಾದ್ರು ಗೊತ್ತಾಯ್ತಾ ಏನು ಅಂದ್ಬಿಟ್ಟು ಅದಕ್ಕೆ ಬಂದೆ ನಾನು ಕೇಳೋದನ್ಬಿಟ್ಟು. ಇಲ್ಲ ಇನ್ನೂ ಗೊತ್ತಾಗಿಲ್ಲ. ಇವನಿಗೆ ಸುದ್ದು ಫೋನ್ ಮಾಡಿ ನೋಡೋದ ಏನಂದನು. ನೀವು ಪ್ರಯತ್ನಿಸುತ್ತಿರುವ ಚಂದಾದಾರರು ಈ ಸಮಯದಲ್ಲಿ ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ. ಸ್ವಲ್ಪ ಸಮಯದ ನಂತರ ಮತ್ತೆ ಪ್ರಯತ್ನಿಸಿ. ನಾಟ್ರಿಚಬಲು ಅದು ಸಿಗ್ತಿಲ್ಲ ಕಣಕ್ಕೆ. ನೀವು ಕಾಣಿಕನವ ನಿಜವಾಗ್ಲೂ ಏನೋ ಕಾಣಿಕನ್ ಸೋಬಿತಾ ಏನೋ ಎಂತೋ ಅಂತ ಹೊಸ ಯತ್ನೆ ಐತಿಲ್ಲ. ಆ ರಿಪೋರ್ಟ ತೋರಿಸ್ತಾ ಹೋದಾಗ ಒಂಥರ ಚಿಂತೆ ಆಗದೆ, ಕೈಗೆ ಸೇರಿದ್ಮೇಲೆ ಒಂಥರ ಚಿಂತೆ ಆಗದೆ. ಏನಂತ ಇದ್ದದು ಏನೋ ಅನ್ಕೊಂಡು ಹೊಸಿ ಗಾಬರಿ ಆಯ್ತಿಲ್ಲ. ಅದಕ್ಕೆ ನೀವೇನೋ ತಲೆಗೆಡ್ಸ್ಕೊಬೇಡಿ, ಸುಮ್ಕಿರಿ, ಎಲ್ಲ ಒಳ್ಳೇದೇ ಆಯ್ತದೆ. ಬತ್ತೆ ಕೇಳಿದ್ರಾಯ್ತು ಸುಮ್ಕಿರತ್ಗೆ. ಚಿಂತೆ ಮಾಡಕ್ಕೆ ಹೋಗಬೇಡಿ ನೀವು. ಏನವ ನಾನು ಹೊಟ್ಟೆಲಿ ಹುಟ್ಟಿರೋದ್ಕೋ ಏನೋ ಅವು ಪಾಡ ಹಾತದಷ್ಟು ಮಕ್ಳು ಕಂತ ಸೋಬಿತಾ ಸಕ್ಕತ್ ಬೇಜಾರಾಯ್ತದ ನನಗೆ ನೆನ್ಸ್ಕೊಂಡ್ರೆ. ಏನು ನನ್ನ ಕರಮ್ಗಡಿ ಹೊಟ್ಟೆಲಿ ಹುಟ್ಟಿ ಮಕ್ಕಳು ಈ ಥರ ನೋವು ತಿಂತವಲ್ಲ, ನನಗೆ ಎಷ್ಟು ಬೇಜಾರಾಯ್ಕಿಲ್ಲ ಹೇಳಿ ನೀನೇ. ಅದಕ್ಕೆ ಯಾಕಂಗೆ ಅನ್ಕೊಂಡಿರಿ, ಒಂದು ಒಳ್ಳೇದು ಆಗ್ಬೋದಲ್ವಾ? ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ. ಏನೋ ಕಾಣೆ ಅಲ್ಲ ಮಗ, ನಾನು ಕೇಳೋದೊಂದು ರಿಪೋರ್ಟ ಬಚ್ಚಿಡ್ಬೇಕು ಅನ್ನೋ ಉದ್ದೇಶ ಏನು? ಯಾಕಂಗೆ ತೋರ್ದಂಗೆ ಹಂಗೆ ಆಡ್ತಿದ್ರು ನನಗೆ, ಅದೇ ನನಗೆ ಅನುಮಾನ ಬಂದಿರೋದು. ಹಲೋ ಹಾಂ ಹೇಳು. ಲೋ ಚಿನ್ನ ಸುದು, ಇದು ಬೊತ್ತ ರಿಪೋರ್ಟ್ ಏನು ಅಂತ? ನಾನು ಬರ್ತಾ ಇದ್ದೀನಿ. ನಾನು ಡಾಕ್ಟರ್ ಕೂಡ ಮೀಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಜೊತೆ ಚಿನ್ನೂ ಜೊತೆ ಕರ್ಕೊ ಬರ್ತಾ ಇದ್ದೀನಿ. ಬರ್ತೀನಿ ಇರು, ಬಂದ್ಮೇಲೆ ಮಾತಾಡೋಣ. ಏನಂದ್ರಪ್ಪ? ಏನಂದ್ರು? ಅಮ್ಮ ಅದು ಫೋನಲ್ಲಿ ಮಾತಾಡೋ ವಿಷಯ ಅಲ್ಲ, ನಾನು ಅಲ್ಲಿ ಬರ್ತೀನಿ, ಕುಂತ್ಕೊಂಡು ಮಾತಾಡೋಣ, ಓಕೆನಾ? ನಾನು ಬರ್ತಾ ಇದ್ದೀನಲ್ವಾ, ಇನ್ನೊಂದು 1/2 ಅವರ್ ಬರ್ತೀನಿ, ಬಿಡು. ಹಂಗಲ್ಲಕಲ್ಲ. ಪ್ಲೀಸ್ ಅಮ್ಮ, ಇವಾಗ ನಾನು ಟ್ರಾಫಿಕಲ್ಲಿದ್ದೀನಿ, ಮತ್ತೆ ನಾನು ಕಾಲ್ ಮಾಡ್ತೀನಿ ಇಡು. ಸರಿ ಆಯ್ತು, ಹುಷಾರಾಗಿ ಬನ್ರಪ್ಪ. ಸರಿ ಅಮ್ಮ ಆಯಿತು. ಏನಂತವ? ಏನಂತೆ? ಅದೇ ಅದಕ್ಕೆ ರಿಪೋರ್ಟ್ ಏನೋ ಡಾಕ್ಟರ್ ತೋರಿಸ್ಕೊಂಡು ತಗೊಬತ್ತೇವನಿ ಅಂತ ಅಂದಪ್ಪ. ಬತ್ತೇವನಿ ಬಂದಮೇಲೆ ಹೇಳ್ತೀನಿ ಅಂತ. ಅದೇನೋ ಗೊತ್ತಿಲ್ಲ ಕಣಕ್ಕೆ, ಏನು ಸಮಾಚಾರ ಅಂತಾನೆ ಗೊತ್ತಾಯ್ತಲ್ಲ. ಹಂಗ ಸರಿ ಬಿಡು, ಬರಲಿ ಬಿಡು, ಫೋನ್ ಮಾಡಕ್ಕೆ ಹೋಗ್ಬೇಡ. ಬತ್ತೇದು ಏನು ಕುತ್ಕೊಂಡು ಕೇಳೋಕ್ಕಾಯ್ತದೆ. ಸರಿ ಅದಕ್ಕೆ ಆಯಿತು. ನೀವು ಟೆನ್ಷನ್ ಮಾಡ್ಕೊಬೇಡಿ, ಸುಮ್ಕಿರಿ ಅದಕ್ಕೆ. ಅಯ್ಯೋ ಏನಾದ್ರು ಒಂದು ಸಮಸ್ಯೆ ಅಂದ್ಮೇಲೆ ಪರಿಹಾರ ಇದ್ದೇ ಇರ್ತದೆ ಕಣಕ್ಕೆ. ಯಾಕೆ ತಲೆಗೆಡ್ಸ್ಕೋಬೇಕು ನೀವು? ಜಾಸ್ತಿ ಟೆನ್ಷನ್ ತಗೋಬೇಡಿ, ಎಲ್ಲ ಒಳ್ಳೇದೈತೆ, ಸುಮ್ಕಿರಿ. ಇನ್ನೇನಪ್ಪ ಎಲ್ಲರೂ ಹೆಂಗಿದ್ರೆ ಚೆನ್ನಾಗಿದ್ದೀರಾ? ನೋಡಿ ಇಲ್ಲಿ ರಿಪೋರ್ಟ್ ಬಂದದೆ, ಅದ್ರ ವಿಷಯ ಏನಿರೋದು ಅಂತ ಇನ್ನೂ ಗೊತ್ತಾಗ್ದಾನೆಯ ತಲೆಗೆ ಹುಳ ಬಿಟ್ಟಂಗೆ ಆಗ್ಬಿಟ್ಟದೆ. ಆದಷ್ಟು ಬಿರ್ನೆ ಅದು ಬಂದು ಏನು ವಿಷಯ ಏನು ಅಂತ ತಿಳ್ಕೊಂಡ್ರೆ ಏನಾದ್ರು ಒಂದು ಪರಿಹಾರ ಸಿಕ್ಕರು ಸಾಕು ಅಂತ ಕಾಯ್ತಾ ಕುಂತೀವಿ. ಹೆಂಗಾರೆ ಅಲ್ಲಿ ನನ್ನ ಮಗಳ ಜೀವನ ಒಂದು ಸರಿ ಆಗ್ಬಿಟ್ರೆ ಅಷ್ಟೇ ಸಾಕು. ಎಲ್ಲರಿಗೋಸ್ಕರ ಒಳ್ಳೇದನ್ನೇ ಬಯಸೋ ಅವಳಿಗೆ ಯಾಕೆ ಹಿಂಗೆ ದೇವ್ರಿಗೆ ಮೋಸ ಮಾಡ್ತಿದ್ದಾನೋ ಏನೋ ಒಂದು ಗೊತ್ತಾಯ್ತಾರ. ಸರಿ ಕಣ್ರಪ್ಪ ಬರೋರಾ? ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.